ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತೇ ಮನೆಗೆ ಯಾರಾದರೆ ಗೆಸ್ಟ್ ಬಂದಾಗ ದಿಢೀರಂತ ಒಂದು ಉತ್ತರ ಕರ್ನಾಟಕದ ರೆಸಿಪಿ ಮಾಡೋಣ. ಬರೀ ಇಲ್ಲಿ ನಾವು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಬಳಸಿಬಿಟ್ಟು ಇವತ್ತಿನ ಈ ರೆಸಿಪಿನ ಮಾಡ್ತಾಯಿದ್ದೀವಿ. ಮಾಡೋಕ್ಕಂತೂ ತುಂಬಾ ಸುಲಭ ಇದೆ, ಬೇಗ ಕೂಡ ಆಗುತ್ತೆ. ಈ ರೆಸಿಪಿ ಮಾಡೋಕ್ಕೆ ನಮಗೆ ಸೋಡಾ ಏನೋ ಯಾವುದೂ ಬೇಕಾಗಿಲ್ಲ. ಸೊ ಇಲ್ಲಿ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಇಲ್ಲಿ ನಿಮಗೆ ಕಡಲೆ ಹಿಟ್ಟನ್ನು ತೊಗೋಬೇಕಾಗಿದೆ. ಕಡಲೆ ಹಿಟ್ಟಂದರೆ ಬೇಸನ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸೊ ಈ ಕ್ವಾಂಟಿಟಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಬಿಟ್ಟು ಇಲ್ಲಿ ನೀವು ತೊಗೋಬೋದು. ಇವಾಗ ಇದಕ್ಕೇ ಒಂದು ಅಪ್ಪ ಸ್ಪೂನಿಂದ 1 ಸ್ಪೂನಷ್ಟು ಇಲ್ಲಿ ನಾನು ಮೊಸರನ್ನು ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ತಿನ್ನೋ ಸ್ಪೂನಿಂದ ಅಂದರೆ 2 ಸ್ಪೂನ್ ಆಗುತ್ತೆ. ಇವಾಗ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ನೀರನ್ನು ಒಂದೇ ಸರ್ತಿಗೆ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಇದಕ್ಕೆ ಒಂದು ಸ್ವಲ್ಪ ಜಿಗಿ ಹೊಡಿಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಮಗೆ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನೀವು ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪದ್ದು ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಅಲ್ಲಿ ಗ್ರೂಪಿಗೆ ಕನೆಕ್ಟ್ ಆಗ್ತೀರಾ. ವಿಶ್ಫುಲ್ ಅಡುಗೆ ಮನೆಯಲ್ಲಿ ನಿಮಗೆಲ್ಲರಿಗಿಂತ ಜಾಸ್ತಿ ಯಾವ ರೆಸಿಪೀಸ್ನ ನೋಡೋಕೆ ಇಷ್ಟ ಆಗುತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವು ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತಲೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಹಾಗೂ ನಮಗೆ ಖುಷಿ ಕೂಡ ಆಗುತ್ತೆ. ನೋಡಿ, ಹೀಗೆ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ಇಲ್ಲಿ ನಾವು ನೀರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಇದನ್ನು ಮತ್ತೆ ಇದೇ ಥರ ಕಲಿಸ್ಕೊಳ್ಳೋಣ. ನಾವೆಷ್ಟು ಹಿಟ್ಟು ಬೀಟ್ ಮಾಡ್ತೀವಲ್ಲ ಅಷ್ಟು ನಮ್ದು ಹಿಟ್ಟು ಹಗುರ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಒಂದು 2 ರಿಂದ 3 ನಿಮಿಷ ಬರೀ ಇಲ್ಲಿ ಹಿಟ್ಟನ್ನು ಬೀಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ನಿಮಿಷ ನಾನು ಹಿಟ್ಟನ್ನು ಬೀಟ್ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ, ತುಂಬ ಲೂಸ್ ಇಲ್ಲ, ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಒಂದು 5 ನಿಮಿಷ ಪಕ್ಕಕ್ಕಿಡೋಣ. ನೋಡಿ, ಇಲ್ಲೊಂದು ಮಿಕ್ಸರ್ ಜಾರನ್ನು ತೊಗೊಂಡು ಇದ್ರ ಒಳಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ನಮಗೆ ಜಾಸ್ತಿ ಇಟ್ಕೋಬೇಕಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛಾಗಿ ಅಂದರೆ ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿರೋದು. ಇದಕ್ಕೇ ಖಾರಕ್ಕೆ ಎಷ್ಟು ಹಸಿಮೆಣಸಿನ್ಕಾಯಿ ಬೇಕೋ ಅಷ್ಟು ಇಲ್ಲಿ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ಅದರ ಜೊತೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋಬಾರ್ದು, ಇದೇ ಥರ ತರಿಯಾಗೆ ಇದನ್ನು ರುಬ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಈ ಥರ ರುಬ್ಕೊಂಡು ಬಂದಿರೋದು. ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ರುಬ್ಬಿದ ನಂತರ ನಾವೇನು ಕ್ಯಾಪ್ ತೆಗಿತೀವಲ್ಲ ಅದ್ರದ್ದು ಸ್ವಲ್ಪ ಕಾಟ ಬಂದಿರುತ್ತೆ. ಈ ಥರ ತರಿಯಂಗೆ ಇರಬೇಕು. ರುಬ್ಕೊಂಡು ಬಂದಿರೋದು ಮಸಾಲೆನ ನಮ್ದು ಈ ಕಡಲೆ ಹಿಟ್ಟಿನ ಬ್ಯಾಟ್ರ್ ಒಳಗಡೆ ಹಾಕೊಳ್ಳೋಣ. ಇದೇ ಬಾಣಲಿಗೆ ಮಿಕ್ಸರ್ ಜಾರದ್ದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಈ ಥರ ಮಾಡಬೇಕಂದ್ರೆ ನಮ್ಮ ಹಿಟ್ಟು ನೆನೆಯೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ. ಹಾಗಾಗಿ ಫಸ್ಟ್ ಹಿಟ್ಟನ್ನು ನಾವು ಇಲ್ಲಿ ಕಡಲೆ ಹಿಟ್ಟನ್ನು ಕಲಿಸ್ಬೇಕು. ಆಮೇಲೆ ಇಲ್ಲಿ ನಾವು ಮಸಾಲೆ ಏನು ರುಬ್ಬಿದ್ದೀವಲ್ಲ ಆ ಮಸಾಲೆನ ಇದ್ರ ಒಳಗಡೆ ಹಾಕಿ ನಾವು ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ನೆನೆಯೋಕೆ ಬಿಡಬೇಕು. ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ, ಪರ್ಫೆಕ್ಟಾಗಿದೆ. ಇಲ್ಲಿ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಮತ್ತೆ ಇದ್ರ ಮೇಲೆ ಮುಚ್ಚಿ ಒಂದು 5 ನಿಮಿಷ ಪಕ್ಕಕ್ಕಿಡೋಣ. ಇಲ್ಲಿ ನೋಡಿ, ಇವಾಗ ಈರುಳ್ಳಿನ ತೊಗೊಂಡಿರೋದು, ಈರುಳ್ಳಿ ಮೇಲ್ಗಡೆದು ಸಿಪ್ಪೆನ ತೊಗೊಂಡು ಬಂದಿರೋದು. ಇವಾಗ ಮಧ್ಯದಲ್ಲಿ ಒಂದು ಈ ಥರ ಕಟ್ಟನ್ನು ಹಾಕಿ ಇಲ್ಲಿ ನಮಗೆ ಥಿನ್ ಸ್ಲೈಸಸಲ್ಲಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗಿದೆ. ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಕಟ್ ಮಾಡಿರೋ ಈರುಳ್ಳಿ ಇದ್ರೊಳಗಡೆ ಹಾಕೊಳ್ಳೋಣ. ಇದಕ್ಕೇನೆ ಕರಿಬೇವು ಸೊಪ್ಪನ್ನು ತಗೊಳ್ಳೋಣ. ಇದನ್ನು ಕೂಡ ಈ ಥರ ಕೈಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಕರಿಬೇವನ್ನ ಹಾಕ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೇನೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕೈಯಲ್ಲಿ ಕ್ಯೂಸ್ತಾ ನಮಗೆ ಮಿಕ್ಸ್ ಮಾಡ್ಕೋಬೇಕಾಗಿದೆ. ಯಾಕಂದರೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಎಲ್ಲಾದರೆ ದಪ್ಪದ ಪೀಸ್ ಉಳಿದಿದ್ರೆ ಅದು ಕೂಡ ಈ ಥರ ಸೆಪ್ರೇಟ್ ಆಗುತ್ತೆ. ಅಕ್ಕಿ ಹಿಟ್ಟು ಬೇಕಾಗಿಲ್ಲ, ಇನ್ನೂ ಸೋಡಾ ಕೂಡ ಬೇಕಾಗಿಲ್ಲ. ಇದೊಂಥರ ಡಿಫ್ರೆಂಟ್ ರೆಸಿಪಿ.
ದಿಢೀರಂತ ಕೂಡ ಆಗುತ್ತೆ ನೋಡಿ. ಇವಾಗ ಈ ಥರ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನಾವು ಮುಂಚೆನೇ ಹಾಕ್ಕೊಂಡಿರಲಿಲ್ಲ. ಉಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಕಡಲೆ ಹಿಟ್ಟು ಮೊಸರು ಹಾಕಿ ಏನು ಕಲಿಸ್ತಿರಲ್ಲ ಆ ಟೈಮಲ್ಲಿ ಕೂಡ ಉಪ್ಪನ್ನು ಹಾಕೋಬಹುದು ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉತ್ತರ ಕರ್ನಾಟಕ ರೆಸಿಪಿಯಲ್ಲಿ ನಿಮಗೆ ಇನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ ರೆಸಿಪಿ ನಿಮಗೋಸ್ಕರ ನಾವು ತೊಗೊಂಡು ಬರ್ತೀವಿ ನೋಡಿ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಕೈಯಲ್ಲಿ ಹಿಟ್ಟು ತುಂಬ ಹಗುರ ಅನ್ನಿಸ್ತಾ ಇದೆ. ಆಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಇವಾಗ ತೊಗೊಂಡ್ಬಿಟ್ಟು ಇಲ್ಲಿ ಎಣ್ಣೆ ಇವಾಗ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ನಾನು ಈರುಳ್ಳಿ ಹಾಕಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇಲ್ಲಿ ನೀವು ಈರುಳ್ಳಿ ಪಕೋಡನ ಹಾಕೋದು. ಎಣ್ಣೆ ಕಾಯ್ದ ನಂತರ ಫ್ಲೇಮನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇದನ್ನು ಇವಾಗ ತಿರುಗಿಸ್ಕೊಳ್ಳೋಣ. ಸೂಪರ್. ಇವಾಗ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೀವು ನೋಡಿರ್ಬೋದು ಕಲರು ಯಾವ ಥರ ಬಂದಿದೆ ಅಂತ. ತುಂಬ ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಏನೋ ಸೋಡಾ ಬೇಕಾಗಿಲ್ಲ. ಈ ಥರನೂ ಕೂಡ ನೀವು ಇದೊಂದು ಉತ್ತರ ಕರ್ನಾಟಕದ ರೆಸಿಪಿನ ಮಾಡ್ಕೋಬೋದು. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿದ್ರ, ಸೂಪರಾಗಿ ಕಾಣಿಸ್ತಾ ಇದೆ. ಈ ಕರಿಬೇಕಾದ್ರೆ ಈ ಥರ ಎತ್ತಿ ಬಿಟ್ಟು ಮತ್ತೆ ಈ ಥರ ತಿರುಗಿಸಿ ಮತ್ತೆ ಹಾಕಿ, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದರೊಳಗಡೆ ನಾವು ಅಕ್ಕಿ ಹಿಟ್ಟಾಗಿರ್ಬೋದು, ಕಾರ್ನ್ಫ್ಲೋರ್ ಆಗಿರ್ಬೋದು ಹಾಕ್ಕೊಂಡಿಲ್ಲ. ಇದರೊಳಗಡೆ ನೀವು ಅಬ್ಸರ್ವ್ ಮಾಡ್ದಂಗೆ ನಾವು ಮೊಸರನ್ನು ಹಾಕ್ಕೊಂಡಿದ್ವಿ ಪಕೋಡ ಮಾಡಬೇಕಾದ್ರೆ. ಸೊ ಎಷ್ಟು ಜನ ನೀವು ಕೂಡ ಇದೇ ಥರ ಪಕೋಡನ ಮಾಡ್ತೀರಾ, ಪಕೋಡ ಮಾಡಬೇಕಾದ್ರೆ ಮೊಸರನ್ನು ಯೂಸ್ ಮಾಡ್ತೀರಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ಯಾರಿಗಾದರೆ ಈ ಟಿಪ್ಸು ಹೊಸದು ಅನಿಸಿದರೆ ಅವರು ಕೂಡ ಹೌದು ಮ್ಯಾಮ್ ನೀವು ಹೇಳಿರೋಂಥ ಟಿಪ್ಸು ಇವತ್ತೇ ಗೊತ್ತಾಯಿತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಮತ್ತು ನಿಮಗೋಸ್ಕರ ನಾನು ಇದೇ ಥರ ಹೊಸ ಹೊಸ ಟಿಪ್ಸು ಮತ್ತು ಈಸಿ ರೆಸಿಪೀಸ್ನ ತೊಗೊಂಡು ಬರ್ತಾ ಇರ್ತೀನಿ ನೋಡಿ. ಇವಾಗ ಪರ್ಫೆಕ್ಟಾಗಿ ಕರೆದಿದೆ ನೋಡಿ. ಅದೇ ಕ್ರಿಸ್ಪು ಸೂಪರಾಗಿ ಬಂದಿದೆ. ಇಲ್ಲಿ ನೋಡಿ ಎಣ್ಣೆ ಕೂಡ ಎಳ್ಕೊಂಡಿಲ್ಲ. ಇವಾಗ ಇದನ್ನು ತಗೊಳ್ಳೋಣ. ಕೆಲವೊಂದೊಂದು ಟಿಪ್ಸು ಅಷ್ಟೇ ಮಿಸ್ ಆಗೋದು ಮಾಡಬೇಕಾದ್ರೆ. ಆ ಟಿಪ್ಸ್ ಮಿಸ್ ಆದರೆ ನಮ್ಮ ರೆಸಿಪಿ ಫೇಲ್ ಆಗುತ್ತೆ ನೋಡಿ. ಇವಾಗ ಇದನ್ನು ತಗೊಳ್ಳೋಣ. ಇವಾಗ ನೋಡಿ ಆಲ್ರೆಡಿ ಎಣ್ಣೆ ಬಿಸಿ ಇದೆ, ಬಟ್ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಇಲ್ಲಿ ಇದೇ ಥರ ಹಾಕೋತಾ ಇದ್ದೀನಿ. ಎಣ್ಣೆ ಓವರ್ ಬಿಸಿಯಾಗಿ ಮಾಡ್ಕೋಬೇಡಿ, ಹೊಗೆ ಬರೋ ಥರ. ಆವಾಗ ಏನಾಗುತ್ತಂದರೆ ಹೊರಗಡೆ ಬೇಗ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಬೇಯಂಗಿಲ್ಲ. ಈ ಥರ ಹಾಕೊಂಡ ನಂತರ ಇವಾಗ ಫ್ಲೇಮನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ. ಒಂದು ಸ್ವಲ್ಪ ಕಲರ್ ಮೇಲ್ಗಡೆ ಚೇಂಜ್ ಆಗ್ತಂಗೆ ಇದನ್ನು ತಿರುಗಿಸ್ಕೊಳ್ಳೋಣ ನೋಡಿ. ಇದನ್ನು ಕೂಡ ಅದೇ ಥರ ಕರ್ಕೊಂಡು ಬಂದಿರೋದು. ಇವಾಗ ಇದನ್ನು ಕೂಡ ತಗೊಳ್ಳೋಣ. ಬಿಸಿ ಬಿಸಿ ಪಕೋಡ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಂಡಿಲ್ಲ, ಅಕ್ಕಿ ಇಲ್ಲ, ಸೋಡಾ ಇಲ್ಲ, ಅಷ್ಟೇ ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಸ್ವಲ್ಪ ಎಣ್ಣೆ ಎಳ್ಕೊಂಡಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಇವಾಗೇನು ಸೋಡಾ ಹಾಕಿಲ್ಲ, ಅಕ್ಕಿ ಹಿಟ್ಟು ಹಾಕಿಲ್ಲ, ಒಳಗಡೆ ಫಳ್ಳಾಗಿದೆಯೋ ಇಲ್ಲೋ ಅಂತ ನಿಮ್ಮದು ಕ್ವಶನು. ಅದಕ್ಕೆ ನಾನಿಲ್ಲಿ ತೋರಿಸ್ತೀನಿ ನೋಡಿ. ವಾವ್ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಫಳ್ಳಾಗಿದೆ ಅಂತ ನೋಡಿ. ಒಳಗಡೆ ಕಾಣಿಸ್ತಾ ನಿಮಗೆ ಪ್ರತಿಯೊಂದು ಲೇಯರು ನೋಡಿ ಎಷ್ಟು ಫಳ್ಳಾಗಿ ಎಷ್ಟು ಹಗುರಾಗಿ ಎಣ್ಣೆ ಎಳ್ಕೊಳ್ಳೋದೆ ಮಾಡ್ಕೊಂಡಿರೋಂಥ ಒಂದು ರೆಸಿಪಿ. ತುಂಬಾ ಸಖತ್ತಾಗಿದೆ. ನಿಮಗೆ ಇವತ್ತಿಂದ ಈ ಇನ್ಸ್ಟಂಟ್ ರೆಸಿಪಿ ಸೂಪರಾಗಿದೆ. ನಿಮಗೆ ಇವತ್ತಿಂದ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಬಿಸಿ ಬಿಸಿ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಿ. ಹೇಗೆ ಬಂತು ಅಂತ ನಮ್ಮ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಮತ್ತೆ ಸಿಗ್ತಾ ಇರೋಣ ಇದೇ ಥರ ಹೊಸ ಹೊಸ ದಿಢೀರ್ ರೆಸಿಪೀಸ್ ಜೊತೆ, ಈಸಿ ರೆಸಿಪೀಸ್ ಜೊತೆ, ಹೋಮ್ ಮೇಡ್ ರೆಸಿಪೀಸ್ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.